ನಮಸ್ಕಾರ. ಬುದ್ಧಿ ಇದು ಕುಂಡ್ಲಿಯನ್ನು ನೋಡಲಾಗಿ ಇದು ಡೇಟ್ ಆಫ್ ಬರ್ತ್ ಎಲ್ಲ ನೋಡಿದರೆ ಒಂದು ಸಲ ಹೋಗಿ ನೋಡೋಣ. ಕುಂಡ್ಲಿ ಓಪನ್ ಕುಂಡ್ಲಿ ಫಣಿಭೂಷಣ ಡೇಟು ಲಗ್ನದಲ್ಲೇ ಮಂಗಳ ಇದ್ದಾನೆ. ಆಮೇಲೆ ಎರಡನೇ ಮನೆ ಅಂದರೆ ಫ್ಯಾಮಿಲಿ ಎರಡನೇ ಮನೆ ಅಧಿಪತಿ, ಎರಡನೇ ಮನೆ ಗುರುವಿನ ಮನೆಯಲ್ಲಿ ರವಿ, ಶನಿ ಮತ್ತು ಬುಧ ಇದ್ದಾರೆ. ಮೂರನೇ ಮನೆಯಲ್ಲಿ ಶುಕ್ರ ಮತ್ತು ರಾಹು ಇದ್ದಾರೆ. ಆಮೇಲೆ ರಾಹು ಮತ್ತು ಕೇತುವಿನ ನಡುವೆ ಗುರು ಇದೆ. ಗುರುವಿನ ದೃಷ್ಟಿ 5, 7, 1 to 7. ಗುರು ತನ್ನ 7ನೇ ದೃಷ್ಟಿಯಿಂದ ಧನುರ್ ಲಗ್ನವನ್ನು ನೋಡ್ತಾ ಇದ್ದು, ಅಲ್ಲಿ ಸದ್ಯಕ್ಕೆ ಸೂರ್ಯ ಮತ್ತು ಶನಿ ಮತ್ತು ಬುಧ ಇದ್ದಾರೆ. ಭೃಗುವಿನ ಪ್ರಕಾರ ಸೂರ್ಯ ಮತ್ತು ಶನಿ ಇದ್ದರೆ ಗೌರ್ಮೆಂಟ್ ರಿಲೇಟೆಡ್ ಏನಾದರೂ ಕಾರ್ಯಗಳನ್ನು ಮಾಡಿದ್ರೆ ಒಳ್ಳೇದಾಗಬೇಕು ಅಂತ ಇದೆ. ಈಗ ಸದ್ಯಕ್ಕಿರೋ ದಶವನ್ನು ನೋಡೋಣ. ಈಗ ಸದ್ಯದ ದಶೆ ಬಂದ್ಬಿಟ್ಟು ಸೂರ್ಯದಶದಲ್ಲಿ ಈಗ ಆಗಸ್ಟ್ 18ರಿಂದ ಸೂರ್ಯ ಮತ್ತು ಚಂದ್ರ ನಡೀತಾ ಇದೆ. ಸೂರ್ಯ ಚಂದ್ರರು ಫೆಬ್ರವರಿವರೆಗೂ ಇರುತ್ತೆ. ಈಗ ಸದ್ಯಕ್ಕೆ ಗುರು ನವೆಂಬರ್ 4ರವರೆಗೂ ಗುರು ನಡೆಯುತ್ತೆ. ಹೇಗಿದ್ದಾರೆ ಗುರು ನೋಡಿದ್ರೆ, ಸೂರ್ಯ 1:10 to 7, 9, 12 ಇದೆ. ಆಮೇಲೆ ಚಂದ್ರ 9 ಇದೆ, 1, 8, 11 ಇದೆ. ಅಂದರೆ ಏನೋ ಒಂದು ಗುಪ್ತವಾದ ಸಾಧನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತ ಕಾಣಿಸ್ತಾ ಇದೆ ಬುದ್ಧಿ. 1, 8, 11 ಇಲ್ಲೂ ಇದೆ, ಗುರು ದಶದಲ್ಲೂ ಇದೆ. ಏನೋ ಒಂದು ಸಾಧನೆ ಮಾಡ್ತಾ ಇದ್ದೀರಿ ಅಂತ ತೋರಿಸ್ತಾ ಇದೆ. ಸೊ ಮಾಡಿ ಬುದ್ಧಿ, ಅದನ್ನ ಏನು ತೊಂದರೆ ಇಲ್ಲ, ಮತ್ತು ಅದು ಸಕ್ಸೀಡ್ ಆಗೇ ಆಗುತ್ತೆ ಅಂತ ತೋರಿಸ್ತಾ ಇದೆ 11 ಇರೋದ್ರಿಂದ. ಸೊ ಅದಾದಮೇಲೆ ಗುರು ಆದಮೇಲೆ ಯಾರು ಬರ್ತಾರೆ? ಶನಿ ಬರ್ತಾನೆ. ಶನಿದಲ್ಲಿ ಏನಿದೆ, ಶನಿ ಎಲ್ಲಿವರೆಗೂ ಇದೆ ನೋಡೋಣ. ಸೂರ್ಯ ಶನಿ 3:12ವರೆಗೂ ಇದೆ. ಸೊ ಆಮೇಲೆ ಬುಧ ಇದೆ. ಶನಿ ಏನು ಅಂತಾನೆ, ಶನಿ 1, 3, 4 to 7, 12 ಇದೆ. ಆಮೇಲೆ ಶನಿ ಆದಮೇಲೆ ಬುಧ ಬಂದು 1, 8, 11. ಗುರು ನಡೀತಾ ಇದೆ ಈಗ. ಸೊ ಮಕ್ಕಳು ಮರಿ ಪ್ರಯತ್ನ ಮಾಡ್ತಾ ಇದ್ರೆ ಇದು ಒಳ್ಳೆ ಟೈಮು. ಸೂರ್ಯ 4, 11, ನವೆಂಬರ್ 4ರೊಳಗೆ ಪ್ರಯತ್ನ ಮಾಡಿದ್ರೆ ಮಕ್ಕಳಿಗೆ ಒಳ್ಳೆಯದ, ಮಕ್ಕಳು ಪಡೆಯೋಕ್ಕೆ ಒಳ್ಳೆ ಟೈಮ್ ಇದೆ ಈಗ. ಕಸ್ಪ್ಸಲ್ಲಿ ಹೋಗಿ ನೋಡಿದ್ರೆ 5ನೇದಕ್ಕೆ ಶನಿ ಅಧಿಪತಿ 1ನೇದು ಗಂಡು ಮಗುನೇ ಆಗ್ಬೋದು. ಗಂಡು ಮಗುನೇ ಆಗ್ಬೋದು. ಕೆಪಿ ಚಾರ್ಟ್ ಬೇಸಿಕ್ ಲಗ್ನ. ಎಲ್ಲ ದೃಷ್ಟಿಯಿಂದನೂ ಚೆನ್ನಾಗಿದೆ. ಹಾಗಾಗಿ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ.
ಆ, ಭೃಗುವಿನ ಪ್ರಕಾರ ಗುರು ಆ, ಭೃಗುವಿನ ಪ್ರಕಾರ ಸೂರ್ಯ ಶನಿ ಮತ್ತು ಬುಧ ಇದ್ದಾನೆ ಜೊತೆಗೆ. ಆಮೇಲೆ ಮಾರ್ಸು ಮತ್ತು ಚಂದ್ರ ಮತ್ತು ಕೇತು ಜೊತೆಗಿದ್ದಾರೆ. ಮಾರ್ಸು ಚಂದ್ರ ಮತ್ತು ಕೇತು ಜೊತೆಗಿದ್ದುಬಿಟ್ರೆ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಹಿಂದೆ ಮುಂದೆ ಆಗ್ತಾ ಇರೋ ಸಾಧ್ಯತೆಗಳು ಇರ್ತವೆ ಅಂತ ಭೃಗು ಹೇಳ್ತಾನೆ. ಆದರೆ ಯಾರ ದೃಷ್ಟಿ ಇದೆ ನೋಡೋಣ. 1 2 3 4 5 6 7 ಶುಕ್ರನ ದೃಷ್ಟಿ ಚಂದ್ರನ ಮೇಲಿದೆ. ಶುಕ್ರನ ದೃಷ್ಟಿ ಚಂದ್ರನ ಮೇಲಿದ್ದರಿರೋದ್ರಿಂದ ಆ ದೃಷ್ಟಿಯ ಪ್ರಭಾವದಿಂದ ಇದು ಏನಾದರೂ ಚೇಂಜಸ್ ಆಗೋ ಸಾಧ್ಯತೆಗಳಿರ್ತವೆ ಬುದ್ಧಿ. ರಾಹುನು ಮತ್ತು ರಾಹುಕೇತು ಪರಸ್ಪರ ದೃಷ್ಟಿ ಇದೆ. ಆಮೇಲೆ ಇದು ಮಂಗಳ ಏನಾದರೂ ದೃಷ್ಟಿ ಇಟ್ಟಿದ್ದಾನ 4 1 2 3 4 ಆಮೇಲೆ 7 4 7 8 ಮಂಗಳ ಗುರುವಿನ ನೋಡ್ತಾ ಇದ್ದಾನೆ. ಲಗ್ನದಲ್ಲಿರೋ ಮಂಗಳ ಗುರುವಿನ ನೋಡ್ತಾ ಇದ್ದಾನೆ. ಸೊ ಮಂಗಳನ ದೃಷ್ಟಿ ಇಲ್ಲ. ಶನಿ ದೃಷ್ಟಿ 7 10 ಇದೆ. ಶನಿ ದೃಷ್ಟಿನೇ ಇಲ್ಲ. ಸೊ ಕೇತು ಚಂದ್ರರು ಸ್ವಲ್ಪ ಅವಾಗಿವಾಗ ಪ್ರಾಬ್ಲಮ್ ಕೊಡೋ ಸಾಧ್ಯತೆಗಳು ಇರ್ತವೆ. ಮಾನಸಿಕ ವಾದ ಒಂದು ಭ್ರಮ ಲೋಕಕ್ಕೆ ಬೀಳಬೇಕಾದ ಪರಿಸ್ಥಿತಿ ಬರುತ್ತೆ. ಅದನ್ನೆಲ್ಲ ಬಿಟ್ಟರೆ ಎಲ್ಲ ರೀತಿಯಿಂದನೂ ಚೆನ್ನಾಗಿದೆ.